ಭಾರತೀಯ ಜನತಾ ಪಾರ್ಟಿಯ ಶಾಸಕರೊಬ್ಬರಿಗೆ ಈಗ 4 ವರ್ಷ ಜೈಲು ವಾಸ ಅನ್ನುವಂಥದ್ದಾಗಿದೆ. ಯಾರು ಆ ಶಾಸಕರು, ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಸಹಜವಾಗಿ ಕಾಡ್ತಾ ಇರಬಹುದು. ಹತ್ರ ಅದು 2018ರಲ್ಲಿ ನಡೆದಂತಹ ಕೇಸು. ಅದಕ್ಕೆ ಈಗ ತೀರ್ಪು ಅನ್ನುವಂಥದ್ದು ಬಂದಿದೆ. ಬಿಜೆಪಿಯ ಶಾಸಕನಿಗೆ ಬರೋಬ್ಬರಿ 4 ವರ್ಷ ಜೈಲು. 2018ರಲ್ಲಿ ನಡೆದಂತಹ ಕೇಸು, ಈಗ ಅದರ ತೀರ್ಪು ಅನ್ನುವಂಥದ್ದು ಬಂದಿದೆ. 4 ವರ್ಷ ಕಠಿಣ ಜೈಲು, 25 ಲಕ್ಷ ರೂಪಾಯಿ ದಂಡ. ಯಾವ ಪ್ರಕರಣ ಇದು? ಯಾರು ಆ ಬಿಜೆಪಿ ಶಾಸಕ ಅನ್ನುವಂತಹ ಅನುಮಾನಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ಆ ಪ್ರಕರಣ ಕಂಡು ಬೆಚ್ಚಿ ಬಿದ್ದಿತ್ತು ಇಡೀ ದೇಶ. 4 ವರ್ಷ ಸುದೀರ್ಘ ವಿಚಾರಣೆಯ ಬಳಿಕ ಹೊರಬಿದ್ದಿದೆ ಈ ಪ್ರಕರಣದ ಮಹತ್ತರ ತೀರ್ಪು. 4 ವರ್ಷಗಳ ನಂತರ ಹೊರಗಡೆ ಬಿದ್ದಿದೆ ಈ ತೀರ್ಪು. ಯಾರ ಆ ಶಾಸಕರು? ಅಷ್ಟಕ್ಕೂ ಆ ಶಾಸಕರು ಏನು ತಪ್ಪನ್ನು ಮಾಡಿದರು, ಏನು ಮಾಡಿದರು ಈ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಅನ್ನುವಂತಹ ಅನುಮಾನ ನಿಮ್ಮನ್ನು ಸಹಜವಾಗಿ ಕಾಡ್ತಾ ಇದೆ. 2018ರಲ್ಲಿ ನಡೆದಂತಹ ಕೇಸ್ ಇದು. ಈಗ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಪು ಅನ್ನುವಂಥದ್ದು ಬಂದಿದೆ. ಶಿಕ್ಷೆ ಏನು ಅಂತಂದರೆ 4 ವರ್ಷ ಕಠಿಣ ಜೈಲು ವಾಸ ಜೊತೆಗೆ 25 ಲಕ್ಷ ರೂಪಾಯಿ ದಂಡ. ಅಳೆದು ತೂಗಿ ವಿಚಾರಣೆ ನಡೆಸಿ ಈಗ ಫೈನಲ್ ವೆರ್ಡಿಕ್ಟ್ ಅನ್ನುವಂಥದ್ದು, ಜಡ್ಜ್ಮೆಂಟ್ ಅನ್ನುವಂಥದ್ದು ಬಂದಿದೆ.